ಇದು ಹಿಂದೆನೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ನನ್ನನ್ನು ನಂಬಿ ಏನ್ ಶಾಸಕರು ಮಾಡ್ಕೊಂಡ್ರಿ, ಈ ಬೆಂಗಳೂರಿನ ಒಂದು ಒತ್ತಡ ಇದೆಯಲ್ಲ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಬೆಂಗಳೂರಿನ ಹೊರವಲಯದಲ್ಲಿ 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು 5 ಭಾಗದಲ್ಲಿ ಈ ಉಪನಗರಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಸಿದ್ಧ ಮಾಡಿದೆ. ಅದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾವು ಬಿಡದಿ ಭಾಗದಲ್ಲಿ ಈ ಭಾಗದಲ್ಲೇ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಭೂಮಿ ಬೆಲೆ 50,000 1 ಲಕ್ಷದೊಳಗಿತ್ತು. ಅದ್ರ ಮೇಲೆ ಇರಲಿ ಬೆಳೆನೂ ಸಹ ಒಂದು ರಾಗಿ ಬೆಳೆ ಬೆಳೆಗಳಲ್ಲಿ ಈಗ ನೀರಲ್ಲಿ ಏನ್ ಬೆಳೆಯಕ್ಕೆ ಸಾಧ್ಯ ಬೆಳೀತಾ ಇದೆ. ಈ ತೀರ್ಮಾನ ಮಾಡಿದಾಗ ಈ ಯೋಜನೆ ತರಬೇಕು ಅಂತ ಹೇಳಿ ನಾವು ಹೊರಟಾಗ ನಮ್ಮ ಹಳ್ಳಿ ತಾಯಂದರು ಬಹಳ ಜನ ಬಂದ್ರಿ. ಕೃಷ್ಣ ಕಚೇರಿ ಮುಖ್ಯಮಂತ್ರಿಯ ಕಚೇರಿ ಏನಿದೆ, ನಾನು ನಿಮ್ಮನ್ನು ಬೀದಿ ನಿಲ್ಲಿಸಿ ಇಲ್ಲೆಲ್ಲೋ ಬಂದು ಮಾತಾಡಿ ನಿಮ್ಮನ್ನ ಈಗಿನ ಆ ದೌಲತ್ತು ದಬ್ಬಾಳಿಕೆ ಮಾತಾಡೋದಿಲ್ಲ. ನಮ್ಮ ರೈತರ ಬಗ್ಗೆ ಅಗೌರವ ನಡೆಸ್ಕೊಂಡ್ರಲ್ಲ, ಟಿವಿಗಳಲ್ಲಿ ನೋಡಿದ್ದೀನಿ. ಆ ರೀತಿ ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ನಾನು ವಿಧಾನಸಭೆ ನಮ್ಮ ಕೃಷ್ಣ ಕಚೇರಿಗೆ ನಿಮ್ಮನ್ನೆಲ್ಲ ಕರೆಸ್ಕೊಂಡು, ಆಗ ನಮ್ಮ ದಿವಂಗತ ರಾಮಯ್ಯನವರು ಇದ್ರು, ವನಪ್ಪನವರು ಇದ್ರು, ಅವರೆಲ್ಲ ಇದ್ರು. ಅವರು ಸಹಾಯನ ಬಂದರು. ನಾನು 3 ಸಭೆ ಮಾಡಿದೆ ಕೃಷ್ಣ ಕಚೇರಿನಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ತಾಯಿ ನನಗೆ ಹೇಳಿದ್ದು, ಏನಪ್ಪಾ ನಿಮ್ಗೆ MLA ಮಾಡಿದ್ ನಾವು, ನಮ್ಮನ್ನೆಲ್ಲ ಊರು ಖಾಲಿ ಮಾಡಿಸಿ ಹೋಗೋದೀಗ, ನೀನೀಗ ದುಡ್ಡು ಕೊಡ್ತೀಯ, ಈಗ ಆ ದುಡ್ಡು ತಗೊಂಡು ನಾವ್ ಏನ್ ಮಾಡೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ದುಡ್ಡು ಸ್ವಲ್ಪ ಬಂತು ಅಂತ ಹೇಳಿ ಭೂಮಿ ಬೆಲೆ ಗೊತ್ತಿರುತ್ತೆ, ಅದು ತಗೊಂಡು ಏನೋ ಇಸ್ಬಿಟ್ಟು ಅದು ಇದು ಆಡಿ ಕಳ್ಕೊಂಡ್ಬಿಟ್ರೆ ನಮ್ಮ ಕುಟುಂಬಗಳ ಪರಿಸ್ಥಿತಿ ಏನು ಅಂತ ಹೇಳಿ ಒಬ್ಬ ತಾಯಿ ಹೇಳಿದಂಥದ್ದು ಇವತ್ತು ನಾನು ಮನೆಯಲ್ಲಿ ಸಾಧ್ಯ ಇಲ್ಲ. ಇದೆಲ್ಲ ನನಗೆ ಅನುಭವ ಆಗಿದೆ. ಅವತ್ತು ನಾನು ಮಾಡ್ಲಿಕ್ಕೆ ಕಾರಣ ಭೂಮಿ ಬೆಲೆ ಏನಂತದೇ ಇರಲಿಲ್ಲ, ಜೊತೆಗೆ ನೀವು ಬೆಳೀತಕ್ಕಂಥದ್ದು ಅಂತ ದೊಡ್ಡ ಮಟ್ಟದಲ್ಲಿ ಲಾಭ ಇರಲಿಲ್ಲ. ಹಸುಗಳನ್ನು ದೊಡ್ಡ ಮಟ್ಟದಲ್ಲಿ ಈಗ ಸಾಕ್ತಾ ಇದ್ರಲ್ಲ, ಆ ತರ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮಾಡ್ಲಿಕ್ಕೆ ಹೊರಟೆ. ನನ್ನ ತಂಗಿ ಒಂದು ಮಾತು ಹೇಳಿದ್ವಿ, ಅವತ್ತು ನೀನೇನಾದ್ರೂ ಮಾಡ್ಬಿಟ್ಟಿದ್ರೆ ನಾವು ಅದೇ ದುಡ್ಡು ತಗೊಂಡು ಏನಾದ್ರೂ 5-6 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು 10 ಎಕರೆನೋ 20 ಎಕರೆನೋ ನಾವು ತಗೊಂಡು ಜೀವನ ಮಾಡಬಹುದಾಗಿತ್ತು ಅಂತ ಮಾತೇ ಹೇಳಿದ್ರು. ಹಲವಾರು ಭಾಗದಲ್ಲಿ ಇವತ್ತು ಆ ರೀತಿಯ ಒಂದು ಭೂಮಿ ಖರೀದಿ ಮಾಡಿ ಬದುಕ್ತಾ ಇದ್ದಾರೆ ಹಲವಾರು ಜನ. ಆದ್ರೆ ಇವತ್ತು ಭೂಮಿ ಖರೀದಿ ಮಾಡೋದಕ್ಕೆ ರಾಜ್ಯದ ಯಾವ ಬೆಲೆ ಹೋದ್ರೂ ಸಾಧ್ಯ ಇಲ್ಲ. ನೀವು ಇವತ್ತಿನ ಬೆಲೆ ಏರ್ತಾ ಇದೆ, ಒಂದೊಂದು ಕ್ಷಣಕ್ಕೂ ಇವತ್ತು ಬೆಲೆ ಏರ್ತಾ ಇದೆ. ಈಗ ನಿನ್ನೆ ಹಾಸನದಲ್ಲಿ ಒಂದು ನಮ್ಮ ಪಕ್ಷದ ದೊಡ್ಡ ಕಾರ್ಯಕ್ರಮ, ಅಲ್ಲಿ ನಾನೇ ಮುಖ್ಯಮಂತ್ರಿ ಇದ್ದಾಗ 2ನೇ ಬಾರಿ 1,008 ಎಕರೆಗೆ 2007 ಅಲ್ಲಿ ಒಂದು ಹೌಸಿಂಗ್ ಬೋರ್ಡ್ ನ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಮಾಡಿದ ಒಂದು ಭೂಮಿ ಇತ್ತು. ಅಲ್ಲಿ ಸಭೆ ಮಾಡಬೇಕು ಅಂತ ಹೇಳಿ ಆ ಜಾಗದಲ್ಲಿ ಸಭೆ ಮಾಡಿದ್ರು. ನೆನೆ ದಿನ ಆ ಸಭೆ ಮಾಡತಕ್ಕಂಥ ನಿರ್ಧಾರ ನಮ್ಮ ಪಕ್ಷ ಮಾಡಿದ್ಮೇಲೆ ಅಲ್ಲಿ ಕೇವಲ 2ನೇ ದಿವಸದಲ್ಲಿ ₹100 ಸ್ಕ್ವೇರ್ ಫೀಟ್ಗೆ ಜಾಸ್ತಿ ಆಗಿದೆ. ಈಗ ನೆನ್ನೆ ಸಾಯಂಕಾಲ ಅಲ್ಲಿ ಹೇಳ್ತಾ ಇದ್ರು ಅಲ್ಲಿ ಆ ಭಾಗದ ಜನ, ನೀವು ಬಂದಿನ ಸಭೆ ಮಾಡಿದ್ರು ಇನ್ನೊಂದು ₹300 ನಮಗೀಗ ಸ್ಕ್ವೇರ್ ಫೀಟ್ ಜಾಸ್ತಿ ಆಯ್ತಿದೆ. ಇವತ್ತು ನಿಮ್ಮ ಭೂಮಿಯ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ನಮ್ಮ ಭೂಮಿ ನಮ್ಮ ಇದು ಹಕ್ಕು ಅಂತಕ್ಕಂಥ ಹೇಳ್ತಾ ಇದ್ದೀರಿ, 200% ಸತ್ಯ ಇದೆ. ಇವತ್ತು ನಾನು ಶಿವಕುಮಾರ್ ಅವರು ಹೇಳಿದ್ದೇನೆ, ನಿಮಗೆ ಏನಾದರೂ ನಿಜಕ್ಕೂ ರೈತರ ಬದುಕಿನ ಬಗ್ಗೆ ಗೌರವ ಇದ್ರೆ, ರೈತರು ಬದುಕಬೇಕು ಅನ್ನೋದಿದ್ರೆ, ಇಲ್ಲಿ ಈಗಲ್ಟನ್ನಲ್ಲಿ ಮಾಡಿದೆಯಲ್ಲಪ್ಪ ನೀನೆ ಖರಾಬ್ ಲ್ಯಾಂಡ್ ನ ಏನೋ ಒಂದು ಎಷ್ಟು 70 ಎಕರೆ 70 ಎಕರೆಗೆ ಇವತ್ತಲ್ಲಿ 938 ಕೋಟಿ ಕಟ್ಟು ಅಂತ ಹೇಳಿ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವ, ಇವರು ಎಂತ ಮಿನಿಸ್ಟರ್, ಎಲೆಕ್ಟ್ರಿಸಿಟಿ ಮಿನಿಸ್ಟರ್, ಪವರ್ ಮಿನಿಸ್ಟರ್, ಇವರೇ ಫಿಕ್ಸ್ ಮಾಡಿರೋದು. ಈಗ ಅಲ್ಲಿ ಪಕ್ಕದಲ್ಲಿ ನಿಮ್ಮ ಈಗಲ್ಟನ್ನಲ್ಲಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡೋರೆ. ಈಗ ಇಲ್ಲಿಗೆ ಎಷ್ಟು ಕೊಡ್ತಾರೆ? 2 ಕೋಟಿ 42, 2 ಕೋಟಿ 22 ನೋಟಿಫಿಕೇಶನ್. ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಭೆಯ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ. ಯಾಕೆಂದ್ರೆ ಫೋನ್ ತೆಗೆಯಲ್ಲ ಇವ್ರು ಯಾರು. ಈಗ ಕುಮಾರಣ್ಣನ ಫೋನ್ ಅಂತಂದ್ರೆ ನಂಬರ್ ನೋಡ್ಬಿಟ್ಟೆ ಫೋನ್ ತೆಗೆಯಲ್ಲ.
ಆ ರೀತಿ ಇದ್ದಾರೆ. ಕಾಲ ಈಗ ಇರಲ್ಲ. ಇವತ್ತು ವಾರದ ಹಿಂದೆ ಏನೋ ಚಿತ್ರದುರ್ಗದಲ್ಲ ಯಾರೋ ಒಬ್ಬರು ಇದ್ದಾರೆ, ಒಬ್ಬರು ಇಂಜಿನಿಯರ್, ಚೀಫ್ ಇಂಜಿನಿಯರ್, ಅವರು ರಿಟೈರ್ ಆಗಿದ್ದಾರೆ. ಈಗ ಮೊನ್ನೆ ಕೋರ್ಟ್ ಅಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ಮುಖ್ಯ ಅಭಿಯಂತರರಾಗಿ ಒಂದು ಕೆಲವು ನಿರ್ಣಯ ಮಾಡಿದಾಗ ತಪ್ಪೇನ್ ಮಾಡಿದ್ರು, 4 ವರ್ಷ ಜೈಲಿಗೆ ಈಗ ಹಾಕವ್ರೆ.